ನೋಡಿ ಸ್ವಾಮಿ ನಾವಿರೋದು ಹೀಗೆ. ಹಲೋ ನಮಸ್ತೆ, ನಿಮ್ಮ ನೆಚ್ಚಿನ ನೋಡಿ ಸ್ವಾಮಿ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಕೆಜೆಹಳ್ಳಿ ಸುರೇಶ್. ವಿವಿಧ ರೀತಿಯ ಜನ ಸಮುದಾಯಗಳ ಬದುಕನ್ನು ಅನಾವರಣಗೊಳಿಸುವಂಥ ಅಪರೂಪದ ಕಾರ್ಯಕ್ರಮವೇ ನೋಡಿ ಸ್ವಾಮಿ. ನೋಡಿ ಸ್ವಾಮಿ ನಾವಿರೋದು ಹೀಗೆ. ಎಸ್, ನಾನಿವತ್ತು ಗೊಂಬೆಗಳ ನಾಡು ಚನ್ನಪಟ್ಟಣದ ಗೊಂಬೆಗಳ ಬಗ್ಗೆ ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಬನ್ನಿ, ಆಗಿದ್ರೆ ನೋಡಿ ಸ್ವಾಮಿ ಕಾರ್ಯಕ್ರಮದಲ್ಲಿ ಗೊಂಬೆಗಳ ಬಗ್ಗೆ ತಿಳ್ಕೊಳ್ಳೋಣ. ಅದು ಗೊಂಬೆಗಳ ಲೋಕ. ಆ ಲೋಕಕ್ಕೆ ನಾವು ಕಾಲಿಟ್ರೆ ನಾವು ಇದುವರೆಗೂ ಕಾಣದ ಮನಸ್ಸಿಗೆ ಮುದ ನೀಡುವಂತಹ ವಿವಿಧ ತರಹದ ಗೊಂಬೆಗಳನ್ನ ಕಾಣಬಹುದು. ಹೌದು, ರಾಮನಗರದ ಚನ್ನಪಟ್ಟಣದ ಗೊಂಬೆಗಳು ಅಂದ್ರೆ ವಿಶ್ವ ಪ್ರಸಿದ್ಧಿ. ಗೊಂಬೆಗಳ ನಗರವೆಂದೇ ಖ್ಯಾತಿ ಪಡೆದಿರುವ ಚನ್ನಪಟ್ಟಣದಲ್ಲಿ ನೀವು ಎಲ್ಲಿ ನೋಡಿದರೂ ಗೊಂಬೆಗಳು ಕಾಣಿಸುತ್ತವೆ. ಇಡೀ ವಿಶ್ವದಲ್ಲೇ ಈ ತರಹದ ನಾಚೂಚಿನ ಬಣ್ಣ ಬಣ್ಣದ ವಿಶಿಷ್ಟ ಕೆತ್ತನೆಗಳ ಗೊಂಬೆಗಳನ್ನ ಬೇರೆಲ್ಲೂ ನಾವು ಕಾಣಲು ಸಾಧ್ಯವಿಲ್ಲ. ಈ ಗೊಂಬೆಗಳ ಉದ್ಯಮದ ಇತಿಹಾಸಕ್ಕೆ ಬರೋದಾದ್ರೆ ಈ ಉದ್ಯಮಕ್ಕೆ ಸುಮಾರು 3 ಶತಮಾನಗಳ ಇತಿಹಾಸವಿದೆ. ಮೈಸೂರು ಹುಲಿ ಎಂದೇ ಖ್ಯಾತಿ ಪಡೆದಿರುವ ಟಿಪ್ಪು ಸುಲ್ತಾನ್ ಕಾಲದಿಂದಲೂ ಇಲ್ಲಿ ಗೊಂಬೆಗಳ ಉದ್ಯಮ ಬೆಳೆದು ಬಂದಿದೆ. ಟಿಪ್ಪು ಸುಲ್ತಾನನು ಸ್ಥಳೀಯ ಕರಕುಶಲಕರ್ಮಿಗಳಿಗೆ ಮರದ ಗೊಂಬೆಗಳ ತಯಾರಿಕೆಯನ್ನ ಕಲಿಸಿಕೊಡಲು ತನ್ನ ಅಧಿಕಾರಾವಧಿಯಲ್ಲಿ ಪಾರ್ಶ್ಯದಿಂದ ಕುಶಲಕರ್ಮಿಗಳನ್ನ ಕರೆಸಿದ್ದನು. 1959-1999ರಲ್ಲಿ ಪಾರ್ಶಿಯಾದ ಕುಶಲಕರ್ಮಿಗಳಿಂದ ಈ ಕಲೆ ಪರಿಚಯವಾಯಿತು ಎಂದು ಹೇಳಲಾಗುತ್ತಿದೆ. ಬಾಬಾ ಸಾಹೇಬ್ ವಿಯಾ ಈ ಗೊಂಬೆಗಳ ಪಿತಾಮಹ ಎಂದು ಹೇಳಲಾಗುತ್ತಿದ್ದು, ಆತ ಈ ಗೊಂಬೆಗಳ ತಯಾರಿಕೆಯಲ್ಲಿ ಜಪಾನಿ ತಂತ್ರಜ್ಞಾನವನ್ನ ಅಳವಡಿಸಿಕೊಂಡನು. 1902ರಲ್ಲಿ ಚನ್ನಪಟ್ಟಣ ಕುಶಲಕರ್ಮಿ ತರಬೇತಿ ಸಂಸ್ಥೆ ಆರಂಭವಾಯಿತು. ಮೈಸೂರು ಸಂಸ್ಥಾನದ ದಿವಾನರು ಈ ತರಬೇತಿ ಸಂಸ್ಥೆಯನ್ನ ಆರಂಭಿಸಿದ್ರು. ಗೊಂಬೆ ತಯಾರಿಕೆಯನ್ನ ನೆಚ್ಚಿಕೊಂಡ ದೊಡ್ಡ ಜನ ಸಮುದಾಯ ಚನ್ನಪಟ್ಟಣದಲ್ಲಿದೆ. ಇದಲ್ಲದೆ ಗೊಂಬೆಗಳ ಕೆತ್ತನೆಗೆ ಬೇಕಾದ ಆಲೆ ಮರಗಳನ್ನ ಇಲ್ಲಿ ಬೆಳೆಯಲಾಗುತ್ತೆ. ಸೂಕ್ಷ್ಮ ಹಾಗೂ ನವಿರಾದ ಕೆತ್ತನೆಯಲ್ಲಿ ನಿಪುಣರಾದ ಕುಶಲಕರ್ಮಿಗಳು ಇಲ್ಲಿದ್ದು, ಬುಗುರಿ, ಬ್ಯಾಂಡ್ ಸೆಟ್, ದಿಬ್ಬಣದ ತಂಡ, ಆಟಿಕೆ ಗೊಂಬೆಗಳು ಹಾಗೂ ದಸರಾ ಗೊಂಬೆಗಳು ಹಾಗೂ ದೇವರ ಗೋಪುರ ಹೀಗೆ ವಿವಿಧ ಬಗೆಯ ವಿಗ್ರಹಗಳು, ಗೃಹಾಲಂಕಾರ, ಗೃಹೋಪಯೋಗಿ ವಸ್ತುಗಳು, ಮರದ ಆಭರಣಗಳು ಇಲ್ಲಿ ತಯಾರಾಗ್ತವೆ. ಸರ್, ನಿಮ್ಮ ಹೆಸರು? ಕೃಷ್ಣಪ್ಪ ಅಂತ. ಎಷ್ಟು ವರ್ಷದಿಂದ ಈ ಬೊಂಬೆಗಳ ತಯಾರಿಕೆ? ನಾವು ಸುಮಾರು ಒಂದು 45 ವರ್ಷದಿಂದ ಮಾಡ್ತಾ ಇದ್ದೀನಿ ಕೆಲಸ. ಇದೆ. ಯಾವ ಥರದ ಗೊಂಬೆಗಳು ತಯಾರು ಮಾಡಿ? ನಾವು ಎಲ್ಲ ಥರದ್ದು ಮಾಡ್ತೀವಿ. ನಾವು ಅಂದರೆ ಯಾವ ಥರ ಯಾವ ಥರ ಅಂದರೆ ಈ ಡಾಲ್ಸು, ಹುಡುಗರು ಆಡೋದು, ಈ ವಾಜು, ಫ್ಲವರೋಜು, ಬಾಟ್ಲು, ಬುಗುರಿ ಇವೆಲ್ಲ ಮಾಡ್ತೀವಿ ನಾವು. ಯಾವ ಗೊಂಬೆಗಳೇ ಜಾಸ್ತಿ ಬೇಡಿಕೆ? ಬೇಡಿಕೆ ಅಂದರೆ ಎಲ್ಲದರಲ್ಲೂ ಬೇಡಿಕೆ ಐತೆ. ಗೊಂಬೆಗಳ ನಾಡು ಅನ್ನೋ ಥರದಲ್ಲಿ ಫೇಮಸ್ ಆಗಿದೆ. ಹೌದು, ಇದಕ್ಕೆ ನೋಡಿ ಜಾಸ್ತಿ ಹೌದು.
ದಿನದಲ್ಲಿ ಎಷ್ಟು ಗಂಟೆ ಕೆಲಸ ಮಾಡ್ತಿದ್ದೀವಿ? ನಾವು 8 ಅವರ್ ಮಾಡ್ತೀವಿ. ಹೇಗಿದೆ ಕೆಲಸ? ಕೆಲಸ ಏನೋ ಚೆನ್ನಾಗಿ ನಡೀತಾ ಐತೆ. ಏನು ಕಷ್ಟ ಅನಿಸ್ತದೆ? ಕಷ್ಟ ಏನೂ ಇಲ್ಲ. ನವಿರಾದ ಕೆತ್ತನೆಯಿಂದ ತಯಾರಾಗುವ ಚನ್ನಪಟ್ಟಣದ ಗೊಂಬೆಗಳಿಗೆ ಭಾರಿ ಬೇಡಿಕೆ ಇದ್ದು ಅಮೆರಿಕ, ಇಂಗ್ಲೆಂಡ್, ಕೆನಡಾ, ಬ್ರಿಟನ್, ಯುಗೋಸ್ಲಾವಿಯಾ, ಜಪಾನ್, ಜರ್ಮನಿ ಮತ್ತಿತರ ದೇಶಗಳಿಗೆ ಇಲ್ಲಿನ ಗೊಂಬೆಗಳು ರಫ್ತಾಗುತ್ತವೆ. ಇಲ್ಲಿನ ಅಂದದ ಗೊಂಬೆಗಳಿಗೆ ಮನಸೋತಿರುವ ವಿದೇಶಿಗರು ಸ್ವತಃ ಚನ್ನಪಟ್ಟಣಕ್ಕೆ ಬಂದು ಹಲವಾರು ಗೊಂಬೆಗಳ ಕಲಾಕೃತಿಯನ್ನ ಕಣ್ತುಂಬಿಕೊಂಡು ತಮಗಿಷ್ಟವಾದಂತಹ ಗೊಂಬೆಗಳನ್ನ ವಿದೇಶಿಗರು ಖರೀದಿಸುತ್ತಾರೆ. Ad van Den. You're from? The Netherlands. Yeah, the thing is, you're always looking careful if it is original, if it is not really Chinese made or something like that. So we are really looking for some original stuff, basically for our office, where we make an office nearby Chandpatna, and there we want to have some art, toy art. You can say art. What do you prefer to buy now? Oh, that's difficult because we were looking for something what fits in our office. Yeah, it's a small place but it is high, so we have something that has to stand on a small place and has to be high, and that's difficult. And we were told that in Champata there was wooden art, and therefore we came here. Do you have something you are liking since then? Yeah, we found some the birds with a different size of birds. We like that, and we like to have it in a set. and that was also nice. This one. Yeah. Yeah. This one. Do you get this type of designs in the Netherlands or? This kind of elephants, and so you also can find them because they are introduced in Indonesian, and they also they are bring not this so stuff. original. They are not so original, and I think also this kind of boxes you have there on that side, you also see everywhere. Yeah. That's also something what you have. And there are some smaller things what are maybe more unique, but you see what I'm always liking if you driving across the road that you have that big playing tools for the kids, horse and that the cars horses, and this kind of thing. nice, yeah. That looks really nice because that's And really the authentic. giraffe, Yeah, like that one. the giraffes and yeah. this kind of things, the kid stuff. ಚನ್ನಪಟ್ಟಣದ ಗೊಂಬೆಗಳಿಗೆ ಭಾರಿ ಬೇಡಿಕೆ ಇದೆಯಂತೆ. ಈ ಗೊಂಬೆಗಳನ್ನು ಕೊಡೋದಕ್ಕೆ ದೇಶ ವಿದೇಶಗಳಿಂದಲೂ ಇಲ್ಲಿಗೆ ಜನ ಬರ್ತಾರೆ. ಅದೇನು ಅನ್ನೋದನ್ನ ನೋಡೋಣ ಬನ್ನಿ. ಚನ್ನಪಟ್ಟಣದಲ್ಲಿ 1000ಕ್ಕೂ ಹೆಚ್ಚು ಬಗೆಯ ಗೊಂಬೆಗಳು ಸಿದ್ಧವಾಗ್ತವೆ. ಈ ಗೊಂಬೆಗಳ ತಯಾರಿಕೆಯಲ್ಲಿ ಕಾಲಕ್ರಮೇಣ ಕೊಂಚ ಬದಲಾವಣೆಗಳಾಗಿವೆ. ಸಾಂಪ್ರದಾಯಿಕವಾಗಿ ಇಲ್ಲಿನ ಗೊಂಬೆಗಳನ್ನ ಆಲೈ ಮರದಲ್ಲಿ ತಯಾರಿಸಲಾಗುತ್ತಿದ್ರು ಅದರ ಜೊತೆ ರಬ್ಬರ್, ಪೇಂಟ್, ಟೇಕ್ ಮರಗಳನ್ನ ಬಳಸಿಕೊಳ್ಳಲಾಗುತ್ತೆ. ಗೊಂಬೆಗಳ ತಯಾರಿಕಾ ವಿಚಾರಕ್ಕೆ ಬರೋದಾದ್ರೆ ಪ್ರಾರಂಭದಲ್ಲಿ ಮರಗಳನ್ನ ತರುವುದು, ಅದನ್ನ ಸಂಸ್ಕರಿಸುವುದು, ಬೇಕಾದ ಆಕಾರಕ್ಕೆ ಕತ್ತರಿಸುವುದು, ಗೊಂಬೆಗಳನ್ನ ಕೊರೆಯುವುದು, ಬಣ್ಣ ಹಚ್ಚುವುದು, ಕೊರೆಗೆ ಪಾಲಿಶ್ ಮಾಡುವುದು, ಇಷ್ಟು ವಿಧಾನಗಳಿಂದ ವಿಶಿಷ್ಟವಾದ ಗೊಂಬೆಗಳು ಜನ್ಮ ತಾಳುತ್ತವೆ. ಈ ಕೆಲಸ ಸರ್ ನಾನು 30 ವರ್ಷದಿಂದ ಇದೇ ಕೆಲಸ ಮಾಡ್ತಾ ಇದ್ದೀನಿ. ಯಾಕೆ ಈ ಕೆಲಸ ಮಾಡಬೇಕು ಅನ್ಸುತ್ತೆ ನಿಮ್ಗೆ? ಇದೇ ಕೆಲಸ
ಇದು ನಾವು ಕಲ್ತಿದ್ದು ಇದೇ ಕೆಲಸ, ಅದಕ್ಕೋಸ್ಕರ ಇದನ್ನೇ ಮಾಡ್ಕೊಳ್ಳೋದು. ನಮ್ಮ ಫ್ಯಾಮಿಲಿಯಲ್ಲಿ ಯಾರೂ ಮಾಡ್ತಾಯಿಲ್ಲ. ನಾವು ಒಂದು ಸಣ್ಣ ಬಡ ಕುಟುಂಬದಿಂದ ಬಂದವರು, ಅದರಿಂದ ನಾವು ಇದನ್ನು ಕಲ್ತ್ಕೊಂಡು ಮಾಡ್ತಾಯಿದ್ದೀವಿ. ಏನೇನೆಲ್ಲ ಗೊಂಬೆಗಳು ಮಾಡ್ತೀವಿ ಸರ್? ನಾವು ನೋಡಿ ಈ ಥರ ಈ ಗೊಂಬೆಗಳೆಲ್ಲ ಮಾಡ್ತೀವಿ, ಈ ಥರ ಐಟಮ್ ಮಾಡ್ತೀವಿ. ತಿರ್ಗಾ ನೋಡಿ ಬಾಟ್ಲು ಮಾಡ್ತೀವಿ, ಕೊಡಿಯೂರು ಬೇರೆಯವರು, ಆದರೂ ನಾವು ಬಾಟ್ಲೆಲ್ಲ ಮಾಡ್ತೀವಿ ಈ ಥರ. ಈಗ ಗೊಂಬೆ ಇದು ಆದಮೇಲೆ ಇದು ಪೇಂಟಿಂಗ್ ಎಲ್ಲ ಎಲ್ಲಿ ಮಾಡ್ತೀವಿ? ಪೇಂಟಿಂಗ್ ಬೇರೆ ಮಾಡ್ತಾರೆ, ಒಳಗಡೆ ಇದ್ದಾರೆ. ಅವ್ರು ಪೇಂಟಿಂಗ್ ಮಾಡ್ತಾರೆ. ಪೇಂಟಿಂಗ್ ಪೂರ್ತಿ ಅವ್ರು ಮಾಡ್ತಾರೆ. ತಿರ್ಗಿ ಅಲ್ಲೇ ಪ್ಯಾಕಿಂಗ್ ಮಾಡಿ ಹೊರಗಡೆ ಹೋಗುತ್ತೆ ಎಲ್ಲ ಐಟಮ್. ಸೊ ಯಾವ ಗೊಂಬೆಗೆ ಜಾಸ್ತಿ ಬೇಡಿಕೆ? ಸರ್ ನಮ್ಮಲ್ಲಿ ಪ್ರತಿಯೊಂದು ಮಕ್ಕಳಾಡೋದು ಐಟಮಿಂದ ಹಿಡ್ದು ದೊಡ್ಡ ದೊಡ್ಡ ಐಟಮ್ ಎಲ್ಲ ಪ್ರತಿಯೊಂದಕ್ಕೂ ಬೇಡಿಕೆ ಇದೆ. ಒಳ್ಳೆ ಫಾರಿನರ್ಸ್ ಎಲ್ಲ ಬರ್ತಾರೆ, ಪ್ರತಿಯೊಂದು ನೋಡಿಕೊಂಡು ಒಳ್ಳೆ ಇದು ಚೆನ್ನಾಗಿದೆ. ನಮ್ಮ ಚನ್ನಪಟ್ಟಣ ಗೊಂಬೆ ಅಂದರೆ ಫೇಮಸ್ ಆಗಿದೆ. ಯಾವ ಈ ಹುಡ್ಡು ಯಾವ ಮರದಿಂದ? ಆಲೆ ಮರ ಹುಡ್ಡು ಅಂತ, ಆಲೆ ಹುಡ್ಡು ಅಂತ ಇದೆ. ಈ ಮರಗಳಿಂದ ಬಿಟ್ಟು ಮತ್ತೆ ಪಿಂಗಾಣಿ ಆ ಥರದ್ದು ಬೇರೆ ಮಾಡ್ತೀರಾ? ಪ್ರತಿಯೊಂದು ಮಾಡ್ತೀವಿ, ಆದರೆ ಅದನ್ನು ಬೇರೆ ಬೇರೆಯವ್ರು ಮಾಡ್ತಾರೆ, ಎಲ್ಲ ಒಬ್ಬರೇ ಮಾಡೋಕ್ಕಾಗಲ್ಲ. ಈಗ ನಮ್ಮ ಯಜಮಾನ್ರು ಏನು ಆರ್ಡ್ರ್ ತೊಗೊಂಡಿರ್ತಾರೆ ಅದನ್ನು ನಾವು ಇಲ್ಲಿ ರೆಡಿ ಮಾಡಬೇಕಾಗುತ್ತೆ. ಫ್ಯಾಕ್ಟ್ರಿಗಳು ಎಷ್ಟಿದ್ದಾವೆ? ಸೊ ಈ ಥರ ಫ್ಯಾಕ್ಟ್ರಿ 75 100 ಫ್ಯಾಕ್ಟ್ರಿ ಗಂಟ ಇದೆ. ಒಂದು ರೀತಿ ಗೊಂಬೆಗಳ ಮಯ ಇದು ಚನ್ನಪಟ್ಟಣ ಅಂದರೆ ಗೊಂಬೆಗಳು ತಯಾರ ಫೇಮಸ್ ಇದೆ ಇಲ್ಲಿ ಚನ್ನಪಟ್ಟಣ. ಹೇಗಿದೆ ಕೆಲಸ? ಸೂಪರ್ ಸರ್, ಖುಷಿ ಇದೆ. ಸೊ ಗೊಂಬೆಗಳ ಜೊತೆ ಕೆಲಸ ಮಾಡ್ತೀವಿ? ಹೌದು ಸರ್, ಕೆಲಸ ಮಾಡ್ಕೊಂಡು. ಹೌದು, ಅದೇ ನೀವು ಹೇಳಿ. ನಾವು ಗೊಂಬೆನ ತಯಾರು ಮಾಡೋದ್ರಿಂದ ಒಂದು ಸ್ವಲ್ಪ ಸಂತೋಷ ಇದೆ, ನೆಮ್ಮದಿ. ಸೂಕ್ತವಾದ ಮಾರುಕಟ್ಟೆ ಇಲ್ಲದ ಪರಿಣಾಮವಾಗಿ ಒಂದು ಅವಧಿಯಲ್ಲಿ ದಶಕಕ್ಕೂ ಹೆಚ್ಚು ಕಾಲ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ಚನ್ನಪಟ್ಟಣದ ಗೊಂಬೆಗಳು ನಾಶವಾಗುವ ಹಂತಕ್ಕೆ ತಲುಪಿದ್ವು. ಆ ನಂತರ ಕರ್ನಾಟಕ ರಾಜ್ಯ ಕರಕುಶಲ ಅಭಿವೃದ್ಧಿ ನಿಗಮದ ನೆರವಿನಿಂದ ಕರಕುಶಲ ಕರ್ಮಿಗಳಿಗೆ ಬದಲಾಗುತ್ತಿರುವ ಮಾರುಕಟ್ಟೆಯ ಅಗತ್ಯಕ್ಕೆ ತಕ್ಕಂತೆ ತರಬೇತಿ ನೀಡಲಾಯಿತು. ಗೊಂಬೆಗಳು ತಯಾರಾದ ನಂತರ ಅವಕ್ಕೆ ಬಣ್ಣ ಬಣ್ಣದ ರೂಪರೇಷೆನ ಕೊಟ್ಟು ಸಿದ್ಧಪಡಿಸುವಂಥದ್ದು ಕಲಾವಿದರ ಕೈಚಳಕ. ಬನ್ನಿ, ಬಣ್ಣ ಪೇಂಟಿಂಗ್ ಮಾಡುವಂಥವ್ರು ಯಾವ ರೀತಿ ಗೊಂಬೆಗಳಿಗೆ ಬಣ್ಣವನ್ನು ಬೆಳೀತಾರೆ ಮತ್ತು ಯಾವ ರೀತಿ ಅಲಂಕಾರವನ್ನು ಮಾಡ್ತಾರೆ, ರೂಪರೇಷೆ ಕೊಡ್ತಾರೆ ಅನ್ನೋದನ್ನು ಕೇಳೋಣ. ಸರ್ ನಮಸ್ಕಾರ. ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀರಾ? 15 ಇಯರ್ಸಿಂದ ಮಾಡ್ತಾ ಇದ್ದೀನಿ. ಓಕೆ ಓಕೆ. ನೀವು ಕಲಾವಿದರಾ? ಹೌದು. ಯಾಕೆ ಕಲಾವಿದರು ಅಂದರೆ ಬೇರೆ ಥರದ ಚಿತ್ರಗಳನ್ನ ಬರೀತಾರೆ, ಗೊಂಬೆಗಳಿಗೆ ಚಿತ್ರ ಬರೆಯುವಂಥದ್ದು ಕೆಲಸ ಯಾಕೆ ಮಾಡಿದ್ರಿ? ಚೆನ್ನಾಗಿ ಐತೆ, ಇದು ಕೆಲಸನೂ ಚೆನ್ನಾಗೈತೆ, ಸಂಪಾದನೆನೂ ಆಯ್ತದೆ, ಇಂಟ್ರೆಸ್ಟಿಂಗ್ ಐತೆ, ಅದಕ್ಕೆ ಮಾಡ್ತೇವೆ. ಗೊಂಬೆಗಳು ಸಿದ್ಧ ಆದ ನಂತರ ಪೇಂಟಿಂಗ್ ಮಾಡಿದ್ರೆ ತುಂಬ ಮುಖ್ಯ ಆಗಿರುತ್ತೆ. ಹಾಂ, ಪೇಂಟಿಂಗ್ ಐತೆ. ಅದನ್ನು ಹೇಗೆ ನೀವು ತಯಾರು ಮಾಡ್ಕೋತೀರಿ, ಆಮೇಲೆ ಯಾವ ಥರದ ಚಿತ್ರಗಳು ಹಾಕ್ತೀರಿ, ಹೇಗೆ ಅಂತ? ಅದರದ್ದು ಸ್ಯಾಂಪಲ್ ಇರುತ್ತೆ, ಅದು ಸ್ಯಾಂಪಲ್ನ ಫಾಲೋ ಮಾಡ್ತೀವಿ ನಾವು. ಸ್ಯಾಂಪಲ್ ಹೇಗಿರುತ್ತೆ ಅದನ್ನು ಪ್ರೊಡಕ್ಷನಲ್ಲಿ ಇದಾಗುತ್ತೆ. ಗೊಂಬೆಗಳಿಗೆ ಬಣ್ಣ ಹಾಕ್ತೀವಿ ನೀವು? ಎಲ್ಲ ಥರದ್ದು ಗೊಂಬೆ, ಯಾವುದು ಅದು ಇದು ಅಂತ ಏನಿಲ್ಲ, ಎಲ್ಲ ಥರದ್ದು ಗೊಂಬೆ ಬರುತ್ತೆ. ಗೊಂಬೆಗಳು ಜಾಸ್ತಿ ಕೆಳಗಡೆ ನೋಡಿರ್ಬೇಕಲ್ಲ ನೀವು, ಅದೆಲ್ಲ ಪೇಂಟಿಂಗ್ ಬರುತ್ತೆ. ನುರಿತ ಕುಶಲಕರ್ಮಿಗಳಿಂದ ತಯಾರಿಸಲ್ಪಟ್ಟ ಗೊಂಬೆಗಳನ್ನ ಸ್ಥಳೀಯ ಕುಶಲಕರ್ಮಿಗಳಿಗೆ ಪರಿಚಯಿಸಿ ಅದರ ಮೂಲಕ ಉತ್ತಮ ಗೊಂಬೆಗಳನ್ನ ತಯಾರಿಸುವ ತರಬೇತಿ ನೀಡಲಾಯಿತು. ಈ ಹಿನ್ನೆಲೆಯಲ್ಲಿ ಇದನ್ನೇ ನೆಚ್ಚಿಕೊಂಡಿರುವ ಕೆಲಸಗಾರರು ಹಲವಾರು ವರ್ಷಗಳಿಂದ ಗೊಂಬೆ ತಯಾರಿಕಾ ಕೆಲಸದಲ್ಲಿ ತೊಡಗಿದ್ದಾರೆ. ಎಷ್ಟು ಜನ ಕೆಲಸ ಮಾಡ್ತಾರೆ ಇಲ್ಲಿ? ಇಲ್ಲಿ ನಾವು ಹೆಚ್ಚು ಕಮ್ಮಿ ಒಂದು 15 ಜನ ಮಾಡ್ತಾ ಇದ್ದೀವಿ. ತುಂಬ ಎಕ್ಸ್ಪೀರಿಯನ್ಸ್ ಅಲ್ವಾ? ಇದೇನಾದರೂ ಮಿಷಿನ್ನು ಅದು ಇದು ಸ್ವಲ್ಪ ಹುಷಾರಾಗಿ ಕೆಲಸ ಮಾಡಬೇಕು ಅಂದರೆ ನಾವು ಹುಷಾರಾಗಿ ಕೆಲಸ ಮಾಡಬೇಕು. ಒಂದು ಸ್ವಲ್ಪ ಏನು ಮಾಡ್ತು ಅಂದರೆ ಎಫೆಕ್ಟ್ ಆಯ್ತದೆ, ಕೈ ಎಡ್ ಬೀಳ್ತದೆ, ಇವೆಲ್ಲ ಆಯ್ತದೆ. ಎಲ್ಲಿಂದ ಯಾವ ಕಡೆಯಿಂದ ಬರ್ತಾರೆ ಇಲ್ಲಿ ಗೊಂಬೆಗಳು ತಗೊಂಡೋಗೋದಕ್ಕೆ? ಸುಮಾರು ಎಲ್ಲ ಸ್ಟೇಟ್ಗಳು ಹೊರಗಡೆಯಿಂದನೂ ಬರ್ತಾರೆ, ಏನು ಎಲ್ಲ ಕಡೆಯಿಂದ ಬರ್ತಾರೆ. ಇಲ್ಲ ತಯಾರು ಮಾಡಿ ನೀವು ಸ್ಟೋರಿಗೆ ಕಳಿಸ್ತೀರಾ ಅಥವಾ ಏನು ನೀವು ಒಂದೇ ಸಲ ಪಾರ್ಸಲ್ ಅಥವಾ? ಇಲ್ಲ, ಕೆಲವು ಡೈರೆಕ್ಟ್ ಕಳಿಸ್ತಾರೆ, ಕೆಲವರು ಪಾರ್ಸಲ್ ಕಳಿಸ್ತಾರೆ. ಹಾಂ. ಸೊ ಚೆನ್ನಾಗಿದೆ ಗೊಂಬೆ ತಯಾರು ಮಾಡೋ ಕೆಲಸ? ಹೌದೌದು, ಚೆನ್ನಾಗೈತೆ. ನಿಮಗೆಲ್ಲ ಸಂಬಳ ಎಲ್ಲ ಹೇಗೆ ಸಿಗುತ್ತೆ? ಇಲ್ಲ, ನಮಗೆಲ್ಲ ಪೀಸ್ ಹೊರ್ಕೊಳ್ಳೋದು. ಒಂದು ಇಷ್ಟು ಮಾಡೋದ್ರಿಂದ ಒಂದು ಫಿಕ್ಸ್ ಮಾಡೋರೆ, ಆ ರೈಟ್ನಂತೆ ನಾವು ಮಾಡ್ಕೋಯ್ತಾ ಇದ್ದೀವಿ. ಸೊ ಇದು ನಿಮ್ಗೆ ಓನರ್ ಇರ್ತಾರೆ? ಓನರ್ ಅವರು ಆರ್ಡರ್ ಕೊಡ್ತಾರೆ? ಓನರ್ಗೆ ಬೇರೆ ಪಾರ್ಟಿಗಳು ಆರ್ಡ್ರ್ ಕೊಡ್ತಾರೆ. ಅವರು ಓನರು ನಮಗೆ ಇಂಜಿನ್ ಮಾಡ್ರಪ್ಪ ಅಂತ ಅಂದ್ಬಿಟ್ಟುದಾನೆ. ಅಮೆರಿಕ, ಇಂಗ್ಲೆಂಡ್, ಕೆನಡಾ, ಬ್ರಿಟನ್, ಜಪಾನ್ ಸೇರಿದಂತೆ ಮುಂತಾದ ವಿದೇಶಗಳಿಗೆ ಗೊಂಬೆಗಳು ರಫ್ತಾಗ್ತವೆ.
ಚನ್ನಪಟ್ಟಣದ ಗೊಂಬೆಗಳ ತಯಾರಿಕಾ ಕೆಲಸಕ್ಕೆ ಪುನಶ್ಚೇತನ ನೀಡುವ ಪ್ರಯತ್ನಗಳಾಗ್ತಿವೆ. ಹಲವಾರು ಸಾಮಾಜಿಕ ಸಂಸ್ಥೆಗಳು ಚನ್ನಪಟ್ಟಣದ ಕರಕುಶಲಕರ್ಮಿಗಳೊಂದಿಗೆ 200 ವರ್ಷಗಳ ಹಳೆಯ ಕಲೆಯನ್ನ ಈಗಿನ ಕಾಲಕ್ಕೆ ತಕ್ಕಂತೆ ವಿವಿಧ ವಿನ್ಯಾಸಗಳನ್ನ ಅಭಿವೃದ್ಧಿಪಡಿಸುವ ಕೆಲಸ ಮಾಡ್ತವೆ. ಚನ್ನಪಟ್ಟಣ ಟಾಯ್ಸ್ ಮತ್ತು ಹ್ಯಾಂಡಿಕ್ರಾಫ್ಟ್, ಈ ಬೀರೇಶ್ವರ ಮುಂತಾದ ಸಂಸ್ಥೆಗಳು ಹೊಸ ವಿನ್ಯಾಸವನ್ನ ಮಾರುಕಟ್ಟೆಯಲ್ಲಿ ಒದಗಿಸಲು ನೆರವಾಗ್ತಿವೆ. ಬೀರೇಶ್ವರ ಆರ್ಟ್ ಮತ್ತು ಕ್ರಾಫ್ಟ್ ನಲ್ಲಿ ಕೆಲಸ ಮಾಡುವ ಕೆಲಸಗಾರರು ಈ ಕೆಲಸದಲ್ಲಿ ಗಂಭೀರವಾಗಿ ತೊಡಗಿಸಿಕೊಂಡು ವಿವಿಧ ರೀತಿಯ ಗೊಂಬೆಗಳನ್ನ ತಯಾರು ಮಾಡ್ತಿದ್ದಾರೆ. ತಯಾರುಗೊಂಡ ಗೊಂಬೆಗಳನ್ನು ಮಾರುಕಟ್ಟೆಗೆ ಕಳಿಸಲಾಗುತ್ತೆ. ಮಾರುಕಟ್ಟೆಗೆ ಕಳಿಸೋದಕ್ಕಿಂತ ಮುಂಚೆ ಗೊಂಬೆಗಳಿಗೆ ಪೇಂಟ್ ಮಾಡಿ ಅವನ್ನು ವಿನ್ಯಾಸಗಳೊಂದಿಗೆ ತಯಾರು ಮಾಡಲಾಗುತ್ತೆ. ಅದೇನು ಅನ್ನೋದನ್ನು ನೋಡೋಣ ಬನ್ನಿ. ಗೊಂಬೆಗಳಿಗೂ ಮನುಷ್ಯನಿಗೂ ಒಂದು ರೀತಿಯ ಅವಿನಾಭಾವ ಸಂಬಂಧವಿದೆ. ನಮ್ಮ ಬದುಕಿನ ಹಲವಾರು ಪಾತ್ರ ಸನ್ನಿವೇಶಗಳನ್ನ ಗೊಂಬೆ ತಯಾರಿಸುವ ಕಲಾವಿದರು ಗೊಂಬೆಗಳ ಮೂಲಕ ಕಟ್ಟಿಕೊಡ್ತಾರೆ. ಆಧ್ಯಾತ್ಮಿಕವಾಗಿ ಗೊಂಬೆಗಳು ನಮಗೆ ದಾರ್ಶನಿಕ ದರ್ಶಿಗಳಾಗಿವೆ. ಇನ್ನು ಕಸ್ತೂರಿ ನಿವಾಸ ಚಿತ್ರದಲ್ಲಿ ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು ಎನ್ನುವ ಗೊಂಬೆಯ ಹಾಡು ಮನುಷ್ಯನ ಘನತೆ, ಸ್ವಾಭಿಮಾನದ ಸಂಕೇತವಾಗಿದೆ. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಈ ಯಾವ ಹಿನ್ನೆಲೆಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳದ ಗೊಂಬೆ ತಯಾರು ಮಾಡುವ ಕೆಲಸಗಾರರು ತಮ್ಮ ಪಾಡಿಗೆ ತಮ್ಮ ಕರ್ತವ್ಯವನ್ನ ನಿರ್ವಹಿಸುತ್ತಿದ್ದಾರೆ. ಚನ್ನಪಟ್ಟಣದಲ್ಲಿ 3ಕ್ಕೂ ಹೆಚ್ಚು ಗೊಂಬೆಗಳ ಫ್ಯಾಕ್ಟರಿಗಳಿದ್ದು ತಯಾರಾದ ವಿವಿಧ ರೀತಿಯ ಗೊಂಬೆಗಳನ್ನ ಪಟ್ಟಣದ ಸ್ಟೋರ್ಗಳಲ್ಲಿ ಮಾರಾಟ ಮಾಡಲಾಗುತ್ತೆ. ಕೆಲವರು ಫ್ಯಾಕ್ಟರಿಗಳಿಗೆ ತೆರಳಿ ತಮಗೆ ಬೇಕಾದ ಗೊಂಬೆಗಳನ್ನ ಖರೀದಿಸಿ, ಇನ್ನು ಕೆಲವರು ಸ್ಟೋರ್ಗಳಲ್ಲಿ ತಮಗಿಷ್ಟವಾದ ಗೊಂಬೆಗಳನ್ನ ಪಡಿತಾರೆ. ಇಲ್ಲಿದು ಆ್ಯಕ್ಚುಲಿ ಮರದ ಗೊಂಬೆ ಟಾಯ್ಸ್ ಇಷ್ಟು ಸ್ಮೂತಾಗಿ, ಇಷ್ಟು ಆರ್ಟಾಗಿ ಬೇರೆ ಕಡೆ ಅಷ್ಟು ನೋಡ್ತಾ ಇಲ್ಲ, ನಾನು ಕಾಣ್ತಾ ಇಲ್ಲ. ಸೊ ವಿ ಲೈಕ್ ದಿಸ್ ಟೈಪ್ ಆಫ್ ಆರ್ಟ್ಸ್. ಮನೇಲಿರೋ ಡೆಕೋರೇಷನಿಗೆ ಅದಕ್ಕೆ ಇಟ್ಟರೆ ಚೆನ್ನಾಗಿ ಕಾಣುತ್ತೆ. ಈವನ್ ಗಿಫ್ಟ್ ಐಟಮ್ ಯಾರಿಗೋ ಕೊಟ್ಟರೆ ಇಟ್ ವಿಲ್ ಬಿ ವೆರಿ ನೈಸ್. ಇನ್ಸ್ ಆಫ್ ಗಿವಿಂಗ್ ಏನೇನೋ ಕೊಡೋಕ್ಕಿಂತ ಈ ಟಾಯ್ಸ್ ಒಂದು ರೀತಿ ವೆರಿ ಅಟ್ರಾಕ್ಟಿವ್ ಆ್ಯಂಡ್ ಚೆನ್ನಾಗಿರುತ್ತೆ. ಐ ಥಿಂಕ್ ವ್ಯಾಪಾರ ಅಂತೂ ಚೆನ್ನಾಗಿರಬೇಕು. ಆದರೂ ಬಟ್ ಅವ್ರು ಎಕ್ಸ್ಪೋರ್ಟು ಅದು ಇದು ಮಾಡಿದರೆ ಮಾತ್ರ ಇನ್ನು ಡೆವಲಪ್ ಆಗ್ಬೋದು. ಹೊತ್ತು ಓನ್ಲಿ ಕನ್ಸ್ಟ್ರೆಂಟಾಗಿ ಇಲ್ಲೇ ನನ್ನ ಚನ್ನಪಟ್ಟಣದಲ್ಲೇ ನಾನು ಬೆಳಿಬೇಕು ಅಂತ ಕಷ್ಟ ಆಗತ್ತೆ. ಐ ಥಿಂಕ್ ಸೊ. ಬಿಕಾಸ್ ನಾನು ಈಗ 40 ವರ್ಷದಿಂದ ಇಲ್ಲಿ ನೋಡ್ತಾ ಇದ್ದೀನಿ. ಇವ್ರ ಶಾಪ್ಸ್ ಎಲ್ಲ ಹಾಗೆ ಇದೆ. ಸೊ ಬಟ್ ದೇ ಆರ್ ಸರ್ವೈವಿಂಗ್. ಬಟ್ ಫಾರ್ ಫರ್ದರ್ ಡೆವಲಪ್ಮೆಂಟ್ ಏನಾಯಿದ್ರೆ ಎಕ್ಸ್ಪೋರ್ಟ್ ಓರಿಯೆಂಟೆಡು ಮಾರ್ಕೆಟಿಂಗ್ ಇನ್ನು ಬೇರೆ ಬೇರೆ ಕಂಟ್ರಿ ಒಳಗೆ, ಯಾಕೆಂದರೆ ಪ್ರೈಸ್ ವೈಸ್ ಐ ಥಿಂಕ್ ದೇ ಕ್ಯಾನ್ ಕಾಂಪೀಟ್. ಇನ್ನು ದಸರಾ ಹಬ್ಬಗಳಲ್ಲಿ ಗೊಂಬೆಗಳನ್ನ ಮನೆಗಳಲ್ಲಿ ಕೂರಿಸಲು ಗೊಂಬೆಗಳನ್ನ ಇಲ್ಲಿ ಖರೀದಿಸುತ್ತಾರೆ. ತಮ್ಮ ಪ್ರೀತಿ ಪಾತ್ರರಿಗೆ ವಿಭಿನ್ನವಾದ ಉಡುಗೊರೆ ನೀಡಲು ಸೂಕ್ತ ಆಯ್ಕೆ ಚನ್ನಪಟ್ಟಣದ ಗೊಂಬೆಗಳು.
ಇನ್ನು ಮಕ್ಕಳಿಗೆ ಗೊಂಬೆಗಳಂದ್ರೆ ಪಂಚಪ್ರಾಣ. ಚನ್ನಪಟ್ಟಣದಲ್ಲಿ ಫೇಮಸ್ ಆಗಿರೋದ್ರಿಂದ ಎಲ್ಲ ಹೊರಗಡೆ ಜನ ದಸರಾ ಟೈಮಲ್ಲಿ ಗೊಂಬೆ ಹಬ್ಬ ಬರುತ್ತಲ್ಲ, ಅದಕ್ಕೋಸ್ಕರ ಇದಕ್ಕೆ ಕೊಂಡ್ಕೊಂಡು ಹೋಗ್ತಾರೆ. ಆಮೇಲೆ ಮಕ್ಕಳಿಗೆ ಆಟ ಆಡೋಕ್ಕೆ. ನಮ್ಮ ಜನಪರ ಸಂಸ್ಕೃತಿಯನ್ನ ಬಿಂಬಿಸುವ ನೀರನ್ನ ಹೊತ್ತ ಮಹಿಳೆ ಗೊಂಬೆ, ಮಕ್ಕಳ ಆಟಿಕೆಗೆ ಸಂಬಂಧಿಸಿದ ಗೊಂಬೆಗಳು, ಶಿಕ್ಷಣದ ಪರಿಕಲ್ಪನೆಗೆ ಸಂಬಂಧಿಸಿದ ಗೊಂಬೆಗಳಿಗೆ ಬೇಡಿಕೆ ಜಾಸ್ತಿ. ಗೊಂಬೆಗಳನ್ನ ಮಾರಾಟ ಮಾಡ್ತಿದ್ದೀರಾ ಸರ್? ನಾವು ಒಂದು 10 ವರ್ಷದಿಂದ ಮಾಡ್ತಾ ಇದ್ದೀವಿ. ಗೊಂಬೆಗಳನ್ನ ನೀವು ತಯಾರು ಮಾಡ್ತೀರಾ? ಇಲ್ಲ, ಈಗ ನಮ್ಮ ತಂದೆನೇ ತಯಾರು ಮಾಡೋದು, ನಾವು ಸೇಲ್ ಮಾಡೋದು ಅಷ್ಟೇ. ಹೌದು. ಹೇಗಿದೆ ವ್ಯಾಪಾರ? ಪರವಾಗಿಲ್ಲ ಸರ್, ಚೆನ್ನಾಗಿದೆ. ಯಾವ ಥರದ ಗೊಂಬೆಗಳಿಗೆ ಬೇಡಿಕೆ ಜಾಸ್ತಿ ಇರುತ್ತೆ? ಜಾಸ್ತಿ ಸರ್ ನಮ್ಮ ಚನ್ನಪಟ್ಟಣದ ಲ್ಯಾಕರ್ ಫಿನಿಶಿಂಗ್ ಅಂತ ಬರುತ್ತೆ, ಲ್ಯಾಕರ್ ಫಿನಿಶಿಂಗ್ ಅಂತ, ಅದನ್ನೇ ಜಾಸ್ತಿ ಇಷ್ಟಪಡೋದು. ಅದೇ ಈ ಥರ ಬರುತ್ತೆ ಸರ್, ಅದು ಮಕ್ಕಳಿಗೆ ಎಜುಕೇಷನಲ್ ಟೈಪ್ಸ್ಗೆ ಈ ಥರ ಬರುತ್ತೆ, ಇದನ್ನೇ ಜಾಸ್ತಿ ಮಕ್ಕಳು ಇಷ್ಟಪಡೋದು. ಈ ಥರದ ಗೊಂಬೆಗಳಿಗೆ ಬೇಡಿಕೆ ಜಾಸ್ತಿ. ಹೌದು, ಈ ಮಕ್ಕಳಿಗೆ ಅಂದರೆ ಇದು ಎಲ್ಲ ಓಪನ್ ಮಾಡಿಬಿಟ್ಟು ರಿಂಗ್ ಎಲ್ಲ ಹೇಳ್ಕೊಡೋದು, ಮತ್ತು ಕಲರ್ಸ್ ಎಲ್ಲ ಅವ್ರಿಗೆ ಹೇಳ್ಕೊಡೋದು, ಇದರಿಂದ ಅವ್ರಿಗೆ ನಾಲೆಡ್ಜ್ ಇಂಪ್ರೂವ್ ಆಗುತ್ತಲ್ವಾ. ಅವ್ರ ಪೇರೆಂಟ್ಸ್ ಈ ಥರ ಐಟಮ್ನ ಇಷ್ಟಪಡ್ತಾರೆ ಸರ್. ಇದನ್ನ ಬಿಟ್ಟು ಬೇರೆ ಯಾವ ಥರದ ಗೊಂಬೆಗಳು ಮಾಡ್ತೀರಾ? ಅಂದರೆ ಇದರಲ್ಲಿ ಬುಗುರಿ ಬರುತ್ತೆ, ವಿಂಟಾಪ್ ಅಂತ, ಮೆಂಡರ್ ಇದೆ, ಮತ್ತು ವಿಸಿಲ್ ಇದೆ, ಮತ್ತು ಮಕ್ಕಳಿಗೆ ಶಬ್ದ ಬರುವಂಥ ರ್ಯಾಡ್ಲುಗಳೆಲ್ಲ ಇದೆ, ಅದೆಲ್ಲ ಚೆನ್ನಾಗಿ ಮೂವ್ಮೆಂಟ್ ಆಗುತ್ತೆ ಸರ್. ಚನ್ನಪಟ್ಟಣದ ಗೊಂಬೆಗಳಂದರೆ ವಿಶ್ವ ಪ್ರಸಿದ್ಧ. ಹೌದು, ವರ್ಲ್ಡ್ ಫೇಮಸ್ ಇದು. ಬೇರೆ ಬೇರೆ ಕಡೆಯಿಂದ ಗೊಂಬೆಗಳನ್ನ ಕೇಳ್ಕೊಂಡ್ಬರ್ತಾರಾ ಹೇಗೆ? ಇಲ್ಲ ಸರ್, ಈಗ ಆಂಧ್ರದಿಂದ ಬರ್ತಾರೆ, ತಮಿಳ್ನಾಡಿಂದ ಬರ್ತಾರೆ, ಮತ್ತು ಗುಜರಾತು, ಮತ್ತು ಹೊರಗಡೆ ಇದರಿಂದೆಲ್ಲ ಬರ್ತಾರೆ, ಸ್ಟೇಟಿಂದೆಲ್ಲ ಬಂದು ತೊಗೊಂಡೋಗ್ತಾರೆ ಸರ್. ಗೊಂಬೆಗಳನ್ನ ತಗೊಂಡೋಗಿ ಏನು ಮಾಡ್ತಾರೆ? ಏನಕ್ಕೆ ಗೊಂಬೆಗಳನ್ನ ಖರೀದಿ ಮಾಡ್ತಾರೆ? ಮಕ್ಕಳಿಗೆ ಆಟ ಆಡೋದಕ್ಕೆ ಅದೊಂದು ರೀತಿ ಆಯಿತು. ಹೌದು, ಮತ್ತು ಈ ಶೋಕೇಸಲ್ಲಿ ಇಡೋಕ್ಕೆ ತೊಗೋತಾರೆ. ಮತ್ತು ಈಗ ಗಿಫ್ಟ್ ಕೊಡೋಕ್ಕೂ ಕೆಲವು ಮಕ್ಕಳಿಗೆ ಬರ್ತಡೇ ಇರ್ತದಲ್ಲ, ಅಂಥ ಟೈಮ್ ಗಿಫ್ಟ್ ಕೊಡೋಕ್ಕೆಲ್ಲ ತೊಗೊಂಡೋಗ್ತಾರೆ. ಮತ್ತು ಈ ಗೊಂಬೆ ಹಬ್ಬ ಬಂದಾಗ ಶೋಕೇಸ್ಗಳಲ್ಲಿ ಮತ್ತು ಪೂಜೆ ಮಾಡೋಕ್ಕೆಲ್ಲ ತೊಗೊಂಡೋಗಿ ಜೋಡಿಸ್ಕೋತಾರೆ ಸರ್. ಹೀಗೆ ಅಂದದ ಚಂದದ ಚನ್ನಪಟ್ಟಣದ ಗೊಂಬೆಗಳು ವಿಶಿಷ್ಟ ವಿಭಿನ್ನ ಶೈಲಿಯ ಆಕರ್ಷಣೆಯೊಂದಿಗೆ ನಮ್ಮ ಸಂಸ್ಕೃತಿಯ ಪ್ರತಿಬಿಂಬವಾಗಿವೆ. ಕೆಜೆ ಹಳ್ಳಿ ಸುರೇಶ್, ಸ್ಪೆಷಲ್ ಡೆಸ್ಕ್, ಮಯೂರ ನ್ಯೂಸ್. ನೋಡಿದ್ರಲ್ಲ ಗೊಂಬೆಗಳ ಬದುಕು ಹೇಗಿತ್ತು ಅನ್ನೋದನ್ನ. ಈ ಕಾರ್ಯಕ್ರಮ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ. ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್, ಲೈಕ್, ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ.